ನನ್ನ ನೋಡೋಕ್ಕೆ ನನ್ನ ಹುಟ್ಟಿದಬ್ಬ ದಿನ ನೀವೆಲ್ಲ ಬರ್ತಾ ಇದ್ರಿ. ಈಗ ನಾನೇ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ಜಿಲ್ಲೆ ಭಾಗಗಳಿಗೆ ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ, ಮನೆ ಹತ್ರ ಯಾರು ಬರೋಕ್ಕೆ ಹೋಗಬೇಡಿ. ಆಮೇಲೆ 20ನೇ ತಾರೀಕು ಮೈಸೂರಲ್ಲಿ ಯುವ ಸಂಭ್ರಮ ನಡಿಬೇಕಾಗಿತ್ತು. ಹಾಗಾಗಿ ಅದಕ್ಕೆ ತಯಾರಿಗಳೆಲ್ಲ ನಡೀತು. ಅದನ್ನು ಅನೌನ್ಸ್ ಕೂಡ ಮಾಡಿದ್ವಿ. ಮಾಡಿದ ನಂತರ ಏನಾಯ್ತು ಅಂದರೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಿಂದ ಕೆಲವರು ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು. ನಮ್ಮೂರಲ್ಲಿ ಯಾಕೆ ಮಾಡಲ್ಲ ಅಂತ. ಸೊ ಹಾಗಾಗಿ ನಮಗೇನು ಅನ್ನಿಸ್ತು ಅಂದರೆ, ನಮ್ಮ ಇಡೀ ತಂಡ ನಾವು ಕೂತ್ಕೊಂಡು ಮಾತಾಡಿದಾಗ ಏನು ಅನ್ನಿಸ್ತು ಅಂದರೆ, ನಾವೇ ಯಾಕೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಿಮ್ಮನ್ನು ಬಂದು ಭೇಟಿ ಮಾಡಬಾರ್ದು ಅಂತ. ಸೊ ಹಾಗಾಗಿ ಇದೇ ತಿಂಗಳು 21ರಿಂದ 23ವರೆಗೆ ಯಾವಾಗ ಯಾವ ಊರು ಎಲ್ಲಿ ಅಂತ ಹೇಳಿ ನಮ್ಮ ತಂಡ ಆದಷ್ಟು ಬೇಗ ನಮಗೆ ತಿಳಿಸುತ್ತೆ. ನಾವೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀವಿ. ಹಾಗಾಗಿ ಇಷ್ಟು ದಿನ ನನ್ನನ್ನು ನೋಡೋಕ್ಕೆ ನನ್ನ ಹುಟ್ಟಿದಬ್ಬ ದಿನ ನೀವೆಲ್ಲ ಬರ್ತಾ ಇದ್ರಿ. ಈಗ ನಾನೇ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ಜಿಲ್ಲೆ ಭಾಗಗಳಿಗೆ ಬರ್ತಾ ಇದ್ದೀನಿ. ನಿಮ್ಮ ಊರಿಗೆ ನಿಮ್ಮ ಅಪ್ಪು. ಹಾರೈಸಿ ಹರಸಿ. ಓಕೆ, ಅದೇ ಹೇಳ್ದಂಗೆ 20ನೇ ತಾರೀಕು ಮೈಸೂರಲ್ಲಿ ನಮ್ಮ ಯುವ ಸಂಭ್ರಮ ನಡೀತಾ ಇಲ್ಲ. ಯಾಕಂದರೆ ಬೇರೆ ಎಲ್ಲ ಜಾಗದಲ್ಲೂ ನಾವು ಬಂದು ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಬೇರೆ ಊರುಗಳಿಂದ ನಮಗೆ ಮೆಸೇಜ್ಗಳು ಬರೋಕ್ಕೆ ಶುರು ಆಯಿತು. ಹಾಗಾಗಿ 21ರಿಂದ 23ರವರೆಗೆ ನಾನೇ ನಿಮ್ಮ ಜಿಲ್ಲೆಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾವ ಊರು, ಯಾವ ಟೈಮಲ್ಲಿ, ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನು ಆದಷ್ಟು ಬೇಗ ನಮ್ಮ ತಂಡ ನಿಮಗೆ ತಿಳಿಸುತ್ತೆ. ಹಾಂ, ಸೊ ಇಷ್ಟು ವರ್ಷ ನಾನು ಹುಟ್ಟಿದಬ್ಬ ದಿನ ನೀವೆಲ್ಲ ಬರ್ತಾ ಇದ್ರಿ ನನ್ನನ್ನು ವಿಶ್ ಮಾಡೋಕ್ಕೆ. ಹಾಗಾಗಿ ಈ ವರ್ಷ ನಾನೇ ನಿಮ್ಮೂರಿಗೆ ಬರ್ತೀನಿ ಖಂಡಿತವಾಗ್ಲೂ. ಯುವ ಸಂಭ್ರಮ ಅನ್ನೋದು ಒಂದೂರಲ್ಲಿ ಏನಿತ್ತು ಅದು ಒಂದೂರಿಗೆ ಸೀಮಿತ ಆಗಲ್ಲ. ಈಗ ಪ್ರತಿಯೊಂದು ಜಿಲ್ಲೆಗೂ ಬರಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅದೇ ನಿಮ್ಗೆ ಹೇಳಿದಂಗೆ 21ರಿಂದ 23ವರೆಗೆ ಎಲ್ಲ ಊರುಗಳಿಗೆ ಅಂತ ಅನ್ನೋದಕ್ಕಿಂತನೂ ಆ ಜಿಲ್ಲೆಗಳಲ್ಲಿ ಒಂದೊಂದು ಸ್ಥಳ ಯಾವ ಟೈಮಿಗೆ ಬರ್ತೀವಿ ಅನ್ನೋದನ್ನ ಕೂಡ ವಿವರಿಸಿ ಹೇಳ್ತೀವಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತಿರ್ಗಾ ಹೇಳ್ತಿದ್ದೀನಿ, 17ನೇ ತಾರೀಕು ನಾನು ಇರಲ್ಲ. ಸೊ ಹಾಗಾಗಿ ಮನೆ ಹತ್ರ ಬರಬೇಡಿ. ಸೊ ನಿಮ್ಮ ಊರುಗಳಿಗೆ ನಾನೇ ಬರ್ತಾ ಇದ್ದೀನಿ. ಸೊ ನಿಮ್ಮನ್ನೆಲ್ಲ ಬಂದು ಆದಷ್ಟು ಬೇಗ ಕಾಣ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ನೀವು ನೋಡೋಕೆ ಅಣ್ಣ ಥರನೇ ಇದ್ದೀರಾ. ಥ್ಯಾಂಕ್ ಯು. ಆದರೆ ನನ್ನನ್ನು ಅಣ್ಣ ಅನ್ಕೋಬೇಡಿ.